ಲೋಕಸಭಾ ಕ್ಷೇತ್ರಗಳು 28ರಿಂದ 42ಕ್ಕೆ, ತಮಿಳುನಾಡಿನ ಕ್ಷೇತ್ರಗಳು 39ರಿಂದ 59ಕ್ಕೆ, ಕೇರಳದ 20 ಕ್ಷೇತ್ರಗಳು 30ಕ್ಕೆ, ಆಂಧ್ರ ಪ್ರದೇಶದ 25 ಕ್ಷೇತ್ರಗಳು 38ಕ್ಕೆ, ತೆಲಂಗಾಣದ 17 ಕ್ಷೇತ್ರಗಳು 26ಕ್ಕೆ. ಈ ಸಂಖ್ಯೆಗಳು ದಕ್ಷಿಣ ಭಾರತದ ರಾಜ್ಯಗಳಿಗೆ ನಿಜಕ್ಕೂ ಸಮಾಧಾನ ನೀಡೋ ತರ ಇದೆ. ಆದರೆ ಒಟ್ಟು ಲೋಕಸಭಾ ಸ್ಥಾನಗಳು 543ರಿಂದ ಸುಮಾರು 816ಕ್ಕೆ ಏರಿಕೆಯಾದ್ರೆ ದಕ್ಷಿಣ ಭಾರತದ ಒಟ್ಟು ರಾಜಕೀಯ ಪ್ರಭಾವ ನಿಜವಾಗ್ಲೂ ಉಳಿಯುತ್ತಾ? ಇದೇ ಈಗ ದೇಶದ ರಾಜಕೀಯದಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಇದರ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಜೊತೆ ಮಹತ್ವದ ಸಭೆ ಬೇರೆ ನಡೆಸಿದ್ದಾರೆ. ಸಭೆಯ ನಂತರ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರ ಮತ್ತೆ ಚರ್ಚೆಯ ಕೇಂದ್ರಕ್ಕೆ ಬಂದಿದೆ. ಹಾಗಾದ್ರೆ ಅಮಿತ್ ಶಾ ಅವರು ದಕ್ಷಿಣದ ಮುಖ್ಯಮಂತ್ರಿಗಳನ್ನ ಮನವೊಲಿಕೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ? ಕರ್ನಾಟಕದ ಡಿಕೆ ಶಿವಕುಮಾರ್ ಅವರ ನಿಲುವು ಏನು? ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ನಿಲುವು ಯಾವ ದಿಕ್ಕಿನಲ್ಲಿದೆ? ದಕ್ಷಿಣ ರಾಜ್ಯಗಳು ನಿಜವಾಗ್ಲೂ ಮಸೂದೆಗೆ ಬೆಂಬಲ ಕೊಡೋದಕ್ಕೆ ರೆಡಿಯಾಗಿದ್ದಾವಾ ಅಥವಾ ಇದು ಕೇವಲ ರಾಜಕೀಯ ಸಂವಾದದ ಒಂದು ಹಂತಾನ? ಇದೆಲ್ಲದರ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ಕ್ಷೇತ್ರ ಪುನರ್ವಿಂಗಡಣೆ ಅಂದ್ರೆ ಏನು ಅಂತ ಹೇಳೋದಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ದೇಶದ ಜನಸಂಖ್ಯೆ ಬದಲಾಗ್ತಾ ಇದ್ದ ಹಾಗೆ ಲೋಕಸಭೆ ಮತ್ತು ವಿಧಾನಸಭೆಯ ಕ್ಷೇತ್ರಗಳ ಗಡಿ ಹಾಗೆ ಕ್ಷೇತ್ರಗಳ ಸಂಖ್ಯೆಯನ್ನ ಮರು ನಿರ್ಧರಿಸೋ ಪ್ರಕ್ರಿಯೆಯೇ ಕ್ಷೇತ್ರ ಪುನರ್ವಿಂಗಡಣೆ. ಇದಕ್ಕೆ ಪ್ರಮುಖ ಆಧಾರ ಜನಗಣತಿ. ಆದರೆ ಭಾರತದಲ್ಲಿ ಇದು ಕೇವಲ ಚುನಾವಣಾ ಗಣಿತದ ಪ್ರಶ್ನೆಯಲ್ಲ. ಇದು ಜನಸಂಖ್ಯೆ, ರಾಜ್ಯಗಳ ರಾಜಕೀಯ ಪ್ರಭಾವ, ಕೇಂದ್ರ ರಾಜ್ಯ ಸಂಬಂಧ ಹಾಗೆ ಪ್ರಾದೇಶಿಕ ಸಮತೋಲನದ ಪ್ರಶ್ನೆ. ಇದಕ್ಕಾಗಿ ದಕ್ಷಿಣ ಭಾರತ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ನೋಡ್ತಾ ಇರೋದು. ಪ್ರಸ್ತುತ ಲೋಕಸಭೆಯಲ್ಲಿ 543 ಚುನಾಯಿತ ಕ್ಷೇತ್ರಗಳಿವೆ. ಪ್ರಸ್ತಾವಿತ ಮಾದರಿಯಲ್ಲಿ ಲೋಕಸಭೆಯ ಒಟ್ಟು ಸ್ಥಾನಗಳನ್ನ ಸುಮಾರು 816ಕ್ಕೆ ಹೆಚ್ಚಿಸೋ ಚರ್ಚೆ ನಡೆದಿದೆ. ಇಲ್ಲಿ ಕೇಂದ್ರ ಮಾಡ್ತಾ ಇರೋ ವಾದ ಏನಂದ್ರೆ ದೇಶದ ಜನಸಂಖ್ಯೆ ಹಲವು ದಶಕಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಆದರೆ ಸಂಸತ್ತಿನ ಪ್ರತಿನಿಧಿಗಳ ಸಂಖ್ಯೆ ಅದೇ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ. ಹೀಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿನಿಧಿತ್ವವನ್ನ ಹೆಚ್ಚಿಸೋ ಅಗತ್ಯ ಇದೆ ಅನ್ನೋದು ಸರ್ಕಾರ ಮಾಡ್ತಾ ಇರೋ ವಾದ. ಇಲ್ಲಿ ಸರ್ಕಾರ ದಕ್ಷಿಣ ಭಾರತದ ಆತಂಕಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದೆ. ನಾವು ಸ್ಥಾನಗಳನ್ನ ಕಮ್ಮಿ ಮಾಡ್ತಾ ಇಲ್ಲ, ಒಟ್ಟು ಸ್ಥಾನಗಳಲ್ಲೇ ಹೆಚ್ಚಿಸ್ತಾ ಇದ್ದೀವಿ. ಅಂದ್ರೆ ದಕ್ಷಿಣದ ಪ್ರತಿಯೊಂದು ಪ್ರಮುಖ ರಾಜ್ಯಕ್ಕೂ ಸ್ಥಾನಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ. ಆದ್ರೆ ಇಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ದಕ್ಷಿಣ ರಾಜ್ಯಗಳು ಏನ್ ಕೇಳ್ತಾ ಇವೆ ಅಂದ್ರೆ ನಮ್ಮ ಸ್ಥಾನಗಳು ಹೆಚ್ಚಾದ್ರೆ ಸಾಕಾ? ಇದೇ ಈ ಇಡೀ ವಿವಾದದ ಕೇಂದ್ರ ಬಿಂದು ಆಗಿರೋದು. ಫಾರ್ ಎಕ್ಸಾಂಪಲ್, ಇವತ್ತು ಲೋಕಸಭೆಯಲ್ಲಿ 543 ಸ್ಥಾನಗಳಿದೆ. ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ನಿರ್ದಿಷ್ಟ ಪ್ರಮಾಣದ ಸ್ಥಾನಗಳಿವೆ. ಒಟ್ಟು ಸ್ಥಾನಗಳು 816ಕ್ಕೆ ಏರಿಕೆ ಆದಾಗ ದಕ್ಷಿಣದ ಸ್ಥಾನಗಳ ಸಂಖ್ಯೆ ಕೂಡ ಹೆಚ್ಚಬಹುದು. ಆದರೆ ಒಟ್ಟು ಸದನದಲ್ಲಿ ದಕ್ಷಿಣದ ಪಾಲೆಷ್ಟು? ಇದೇ ಬಹಳ ಮುಖ್ಯವಾಗಿರೋದು. ಅಂದ್ರೆ 28ರಿಂದ 42ಕ್ಕೆ ಏರಿದೆ ಅನ್ನೋದು ಒಂದು ಸಂಖ್ಯೆ. ಆದರೆ 816 ಸದಸ್ಯರ ಲೋಕಸಭೆಯಲ್ಲಿ ಕರ್ನಾಟಕದ ರಾಜಕೀಯ ತೂಕ ಎಷ್ಟು? ಇದು ಮತ್ತೊಂದು ಪ್ರಶ್ನೆ. ಇದಕ್ಕಾಗಿಯೇ ದಕ್ಷಿಣದ ರಾಜ್ಯಗಳು ಕೇವಲ ನಮಗೆ ಎಷ್ಟು ಸ್ಥಾನ ಸಿಗುತ್ತೆ ಅಂತ ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಹೊಸ ಲೋಕಸಭೆಯಲ್ಲಿ ನಮ್ಮ ರಾಜಕೀಯ ಪ್ರಭಾವ ಎಷ್ಟು ಉಳಿಯುತ್ತೆ ಅಂತ. ಇಲ್ಲಿ 1971ರ ಜನಗಣತಿ ಕೂಡ ಮುಖ್ಯವಾದ ಅಂಶ ಅನ್ನಿಸ್ಕೊಳ್ಳುತ್ತೆ. 1970ರ ದಶಕದಲ್ಲಿ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣ ದೊಡ್ಡ ರಾಷ್ಟ್ರೀಯ ಗುರಿಯಾಗಿತ್ತು. ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಕುಟುಂಬ ಯೋಜನೆ ಮತ್ತು ಜನಸಂಖ್ಯೆಯ ನಿಯಂತ್ರಣದಲ್ಲಿ ಸಾಕಷ್ಟು ಮುನ್ನಡೆ ಸಾಧಿಸಿದ್ವು. ಆದರೆ ಇದೇ ಯಶಸ್ಸು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಸಮಸ್ಯೆ ಆಗಬಹುದು ಅನ್ನೋ ಆತಂಕ ಹುಟ್ಟಿತು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗಿರೋ ರಾಜ್ಯಗಳಿಗೆ ಜನಸಂಖ್ಯೆಯ ಆಧಾರಿತವಾಗಿ ಹೆಚ್ಚು ಲೋಕಸಭಾ ಸ್ಥಾನಗಳು ಸಿಕ್ಕರೆ ಜನಸಂಖ್ಯೆ ನಿಯಂತ್ರಿಸಿದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯ ಕಮ್ಮಿಯಾಗಬಹುದು. ಹೀಗಾಗಿ ಕ್ಷೇತ್ರಗಳ ಮರುಹಂಚಿಕೆಗೆ ನಿರ್ಬಂಧವನ್ನ ಹೇರಲಾಯಿತು. ನಂತರ 2002ರ ಸಂವಿಧಾನ ತಿದ್ದುಪಡಿ ಮೂಲಕ 2026ರ ನಂತರದ ಮೊದಲ ಜನಗಣತಿಯ ತನಕ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಮುಂದೂಡೋ ವ್ಯವಸ್ಥೆ ಮಾಡಲಾಯಿತು. ಹೀಗಾಗಿ ಈಗ 2026ರ ನಂತರದ ಜನಗಣತಿ ಮತ್ತು ಅದರ ಆಧಾರದ ಮೇಲಿನ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು ಬಹಳ ದೊಡ್ಡ ರಾಜಕೀಯ ವಿಷಯ ಆಗಿದೆ. ಈಗ ಅಮಿತ್ ಶಾ ಅವರು ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಅದು ತುಂಬಾ ಮಹತ್ವವನ್ನ ಪಡ್ಕೊಳ್ತು. ಇಲ್ಲಿಂದನೇ ಇನ್ನೊಂದು ಆಂಗಲ್ ಕಾಣಿಸೋದು ನಮ್ಗೆ. ಇಲ್ಲಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂತು. ಇದನ್ನ ಕೇವಲ ಸಾಮಾನ್ಯ ಸಭೆ ಅಂತ ನೋಡೋದಕ್ಕಿಂತ ರಾಜಕೀಯ ಒಮ್ಮತ ನಿರ್ಮಾಣದ ಪ್ರಯತ್ನವಾಗಿ ಕೂಡ ನೋಡಬಹುದು. ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ, ಕ್ಷೇತ್ರ ಪುನರ್ವಿಂಗಡಣೆ ಕೇವಲ ಸಂಸತ್ತಿನಲ್ಲಿ ಸಂಖ್ಯಾಬಲದ ಆಟ ಅಲ್ಲ, ದಕ್ಷಿಣ ಭಾರತದ ರಾಜಕೀಯ ಭಾವನೆಗಳನ್ನು ಕೂಡ ಒಳಗೊಂಡಿರೋ ವಿಷಯ ಅಂತ.
ಹೀಗಾಗಿ ಮುಖ್ಯಮಂತ್ರಿಗಳ ಆತಂಕವನ್ನ ಕಮ್ಮಿ ಮಾಡೋದು, ಮಸೂದೆಯ ಬಗ್ಗೆ ಒಮ್ಮತ ಮೂಡಿಸೋದು ಕೇಂದ್ರಕ್ಕೆ ಅತ್ಯಂತ ಅಗತ್ಯ. ಹೀಗಾಗಿ ಈ ಹಿನ್ನೆಲೆಯಲ್ಲೇ ಅಮಿತ್ ಶಾ ಅವರ ಸಭೆಯನ್ನ ನೋಡಲಾಗ್ತಾ ಇದೆ. ಹಾಗೇನೇ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು, ಸಭೆ ನಡೆದಿದೆ ಅಂದ್ರೆ ದಕ್ಷಿಣದ ಎಲ್ಲಾ ಮುಖ್ಯಮಂತ್ರಿಗಳು ಮಸೂದೆಗೆ ಅಂತಿಮವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈಗಿರೋ ರಾಜಕೀಯ ಬೆಳವಣಿಗೆಯಿಂದ ಕಾಣ್ತಾ ಇರೋ ಒಂದು ಸಾಧ್ಯತೆ ಬಗ್ಗೆ ಅಷ್ಟೇ ಹೇಳಬಹುದು. ಅಂತಿಮ ಒಪ್ಪಿಗೆ ಅಂದ್ರೆ ಅಲ್ಲಿ ಅಧಿಕೃತ ಹೇಳಿಕೆಗಳು, ಮಸೂದೆಯ ನಿಖರ ಅಂಶಗಳು ಹಾಗೆ ರಾಜ್ಯಗಳ ನಿಲುವು ಬಹಳ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿಲುವು ಏನು ಈ ವಿಚಾರದಲ್ಲಿ ಅನ್ನೋದು ಕೂಡ. ಕರ್ನಾಟಕದ ಪ್ರಸ್ತುತ ಲೋಕಸಭಾ ಸ್ಥಾನಗಳು 28, ಪ್ರಸ್ತಾವಿತ ಮಾದರಿಯಲ್ಲಿ ಅದು ಸುಮಾರು 42ಕ್ಕೆ ಏರಬಹುದು ಅನ್ನೋ ಚರ್ಚೆ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಕರ್ನಾಟಕಕ್ಕೆ ದೊಡ್ಡ ಹೆಚ್ಚಳ. ಆದರೆ ಕರ್ನಾಟಕದ ಪ್ರಶ್ನೆ ಕೇವಲ 28ರಿಂದ 42ಕ್ಕೆ ಹೋಗೋದಲ್ಲ, ಕರ್ನಾಟಕದ ರಾಜಕೀಯ ನಾಯಕತ್ವದ ಪ್ರಮುಖ ಆತಂಕ. ಜನಸಂಖ್ಯೆ ನಿಯಂತ್ರಿಸಿದ ರಾಜ್ಯಗಳಿಗೆ ರಾಜಕೀಯವಾಗಿ ದಂಡನೆ ಆಗಬಾರದು. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಲೋಕಸಭೆಯ ಒಟ್ಟು ಸ್ಥಾನಗಳನ್ನ ದೀರ್ಘಕಾಲದ ತನಕ 543ರಲ್ಲೇ ಸ್ಥಿರಗೊಳಿಸೋ ಪರವಾದ ನಿಲುವನ್ನು ವ್ಯಕ್ತಪಡಿಸಿದ್ರು. ಮಹಿಳಾ ಮೀಸಲಾತಿಯನ್ನು ಇದೇ ಸ್ಥಾನಗಳ ಮಿತಿಯೊಳಗೆ ಜಾರಿಗೆ ತರೋ ಪರವಾಗಿ ಅವರು ಮಾತನಾಡಿದ್ದಾರೆ. ಹಾಗೆ 1971ರ ಜನಗಣತಿಯನ್ನ ಕ್ಷೇತ್ರ ಪುನರ್ವಿಂಗಡಣೆಯ ಆಧಾರವಾಗಿಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಮುಂದಿಟ್ಟಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನಿಲುವನ್ನ ನೇರವಾಗಿ ಕ್ಷೇತ್ರ ಪುನರ್ವಿಂಗಡಣೆಗೆ ಬೆಂಬಲ ಅಂತ ಹೇಳೋದಕ್ಕಾಗೋದಿಲ್ಲ. ಅವರ ನಿಲುವು ಸೂಕ್ಷ್ಮವಾಗಿ ಕಾಣಿಸುತ್ತೆ. ಮಹಿಳಾ ಮೀಸಲಾತಿಗೆ ವಿರೋಧಿಯಲ್ಲ, ಪ್ರತಿನಿಧಿತ್ವ ಹೆಚ್ಚಿಸೋ ವಿಚಾರಕ್ಕೂ ಸಂಪೂರ್ಣ ವಿರೋಧಿ ಅಂತ ಹೇಳಿಕ್ ಬರೋದಿಲ್ಲ. ಆದರೆ ಕರ್ನಾಟಕದಂತಹ ಜನಸಂಖ್ಯೆ ನಿಯಂತ್ರಣದಲ್ಲಿ ಮುನ್ನಡೆ ಸಾಧಿಸಿದ ರಾಜ್ಯದ ರಾಜಕೀಯ ತೂಕ ಕಮ್ಮಿ ಆಗಬಾರದು ಅನ್ನೋದು ಅವರ ಕಾಳಜಿ. ಇನ್ನು ತಮಿಳುನಾಡು ಸಿಎಂ ವಿಜಯ್ ಅವರ ನಿಲುವು ಯಾವ ರೀತಿಯಾಗಿ ಅಂತ ಹೇಳೋದಾದ್ರೆ, ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಬಹಳ ಸೂಕ್ಷ್ಮ ವಿಚಾರ. ತಮಿಳುನಾಡು ದಶಕಗಳಿಂದ ಜನಸಂಖ್ಯಾ ನಿಯಂತ್ರಣದಲ್ಲಿ ಮುನ್ನಡೆ ಸಾಧಿಸಿದೆ. ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ರಾಜಕೀಯವಾಗಿ ಶಿಕ್ಷೆ ಯಾಕೆ ಅನ್ನೋದು ಅವರ ಪ್ರಶ್ನೆ. ತಮಿಳುನಾಡು ವಿಧಾನಸಭೆಯಲ್ಲೂ ಲೋಕಸಭೆಯ ಒಟ್ಟು ಸ್ಥಾನಗಳನ್ನ 543ರಲ್ಲೇ ಸ್ಥಿರಗೊಳಿಸೋ ಹಾಗೆ ಮಹಿಳಾ ಮೀಸಲಾತಿಯನ್ನ ಪ್ರಸ್ತುತ ಸ್ಥಾನಗಳ ಮಿತಿಯ ಒಳಗಡೆನೆ ಜಾರಿಗೆ ತರಬೇಕು ಅಂತ ಕೇಂದ್ರವನ್ನ ಒತ್ತಾಯಿಸೋ ನಿರ್ಣಯ ಕೈಗೊಳ್ಳಲಾಗಿದೆ ಅನ್ನೋದು ಈ ನಿಲುವಿನ ಉದಾಹರಣೆ. ಹೀಗಾಗಿ ವಿಜಯ್ ಅವರ ನಿಲುವು ನೋಡಿದ್ರೆ ಕ್ಷೇತ್ರ ಪುನರ್ವಿಂಗಡಣೆಯ ಯಾವುದೇ ರೂಪವನ್ನ ಸ್ವೀಕರಿಸಿದ್ದಾರೆ ಅಂತ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ಬದಲಿಗೆ ತಮಿಳುನಾಡಿನ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯ ಪುನರ್ವಿಂಗಡಣೆ ಬೇಕು ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಎರಡು ರಾಜಕೀಯ ಒತ್ತಡ ವಿಜಯ್ ಅವರಿಗೆ. ಒಂದು ಕಡೆ ಕೇಂದ್ರ ಸರ್ಕಾರದ ಪ್ರತಿನಿಧಿತ್ವ ಹೆಚ್ಚಿಸೋ ವಾದ ಆದ್ರೆ, ತಮಿಳುನಾಡಿನ ದೀರ್ಘಕಾಲದ ಜನಸಂಖ್ಯಾ ನಿಯಂತ್ರಣಕ್ಕೆ ರಾಜಕೀಯ ದಂಡನೆ ಬೇಡ ಅನ್ನೋ ನಿಲುವು ಕಾಣಿಸುತ್ತೆ. ಹೀಗಾಗಿ ವಿಜಯ್ ಅವರಿಂದ ಸಂಪೂರ್ಣವಾಗಿ ಬೆಂಬಲ ಇದೆ ಅಂತ ಹೇಳೋದಕ್ಕೆ ಈಗಲೇ ಬರೋದಿಲ್ಲ. ಸೊ ಅಮಿತ್ ಶಾ ಇಲ್ಲಿ ಏನ್ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಮಾತ್ರ ಸಾಕಾಗೋದಿಲ್ಲ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ ಅಗತ್ಯ ಇದ್ರೆ ಅದಕ್ಕೆ ವಿಶೇಷ ಬಹುಮತ ಬೇಕಾಗುತ್ತೆ. ಹೀಗಾಗಿ ಏಪ್ರಿಲ್ನಲ್ಲಿ ಸರ್ಕಾರ ಮುಂದಿಟ್ಟಿದ್ದ ಪ್ರಯತ್ನಕ್ಕೆ ಅಗತ್ಯವಾದ ರಾಜಕೀಯ ಬೆಂಬಲ ಸಿಗಲಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟ ಪ್ರಸ್ತಾವನೆಯೂ ಕೂಡ ಮುಂದುವರಿಲಿಲ್ಲ. ಈಗ ಸರ್ಕಾರ ಮತ್ತೆ ಪ್ರಯತ್ನ ಮಾಡುವುದಕ್ಕೆ ಬಯಸಿದ್ರೆ ಮೊದಲಿಗೆ ವಿರೋಧ ಪಕ್ಷಗಳ ಆತಂಕ ನಿವಾರಿಸಬೇಕು. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳ ಆತಂಕ ಕಮ್ಮಿ ಮಾಡಬೇಕು. ಒಂದಷ್ಟು ಪ್ರಯತ್ನಗಳನ್ನ ಈ ನಿಟ್ಟಿನಲ್ಲಿ ಮಾಡಬೇಕಾಗತ್ತೆ. ಹಾಗೇನೆ ಈಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಏನಂತಂದ್ರೆ, ವಿಶೇಷ ಅಧಿವೇಶನದ ಚರ್ಚೆ ಆಗ್ತಾ ಇದೆ ಅನ್ನೋದು. ಮುಂಗಾರು ಅಧಿವೇಶನ ಈಗಾಗಲೇ ಮುಗಿದಿದೆ. ಆದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿಯಂತಹ ಪ್ರಮುಖ ವಿಚಾರಗಳು ಕಂಪ್ಲೀಟ್ ಆಗಲಿಲ್ಲ. ಹೀಗಾಗಿ ವಿಶೇಷ ಅಧಿವೇಶನದ ಸಾಧ್ಯತೆಯ ಚರ್ಚೆ ನಡೀತಾ ಇದೆ. ಸರ್ಕಾರ ನಿಜವಾಗ್ಲೂ ವಿಶೇಷ ಅಧಿವೇಶನ ಕರೆದ್ರೆ ಅದರ ಪ್ರಮುಖ ಅಜೆಂಡಾಗಳಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಇರುತ್ತಾ ಅಥವಾ ಇದು ಕೇವಲ ರಾಜಕೀಯ ಒತ್ತಡ ಸೃಷ್ಟಿಸೋ ಚರ್ಚೆಯಾಗುತ್ತಾ ಅನ್ನೋದು ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಆದರೆ ಸರ್ಕಾರ ಈ ವಿಚಾರವನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಏಪ್ರಿಲ್ನ ರಾಜಕೀಯ ಹಿನ್ನಡೆಯ ನಂತರವೂ ಕ್ಷೇತ್ರ ಪುನರ್ವಿಂಗಡಣೆ ಮತ್ತೆ ಚರ್ಚೆಯ ಕೇಂದ್ರಕ್ಕೆ ಬರ್ತಾ ಇರೋದೇ ಅದಕ್ಕೆ ಸೂಚನೆ. ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಅಂದ್ರೆ ಕೇವಲ ಕರ್ನಾಟಕ, ತಮಿಳುನಾಡು, ಕೇರಳದ ವಿಷಯ ಅಲ್ಲ. ಇದು ಇಡೀ ಭಾರತದ ಚುನಾವಣಾ ನಕ್ಷೆಯನ್ನ ಬದಲಿಸಬಲ್ಲಂತ ಪ್ರಕ್ರಿಯೆ. ಸೊ ಯಾವ ರಾಜ್ಯಕ್ಕೆ ಎಷ್ಟು ಸ್ಥಾನ, ಯಾವ ಕ್ಷೇತ್ರಕ್ಕೆ ಗಡಿ ಎಲ್ಲಿಂದ ಎಲ್ಲಿಗೆ, ಯಾವ ರಾಜ್ಯದ ರಾಜಕೀಯ ಪ್ರಭಾವ ಎಷ್ಟು, ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಅವಕಾಶ, ಇದೆಲ್ಲದರ ಮೇಲೆ ಪರಿಣಾಮ ಬೀಳಬಹುದು. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಭಾರತದ ಮುಂದಿನ ಅನೇಕ ಚುನಾವಣೆಗಳ ರಾಜಕೀಯ ಗಣಿತವನ್ನೇ ಬದಲಾಯಿಸೋ ಸಾಧ್ಯತೆ ಇರೋದಂತೂ ಸತ್ಯ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ವಿಜಯ್ ನಡುವೆ ಒಂದಷ್ಟು ಸಾಮ್ಯತೆ ಕೂಡ ಕಂಡುಬರುತ್ತೆ. ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳ ರಾಜಕೀಯ ಹಿತಾಸಕ್ತಿ ರಕ್ಷಣೆ ಅನ್ನೋದು, ಹಾಗೆ ಮಹಿಳಾ ಮೀಸಲಾತಿಯನ್ನ ಅದೇ ಸ್ಥಾನಗಳೊಂದಿಗೆ ಜಾರಿಗೆ ತರೋ ಒತ್ತಾಯ. ಸೊ ಇಬ್ಬರ ರಾಜಕೀಯ ಚಿಂತನೆಯ ಕೇಂದ್ರಬಿಂದು ಒಂದೇ ಆಗಿದೆ. ಸೊ ಮುಂದಿನ ಹಂತದಲ್ಲಿ 3 ಸಂಗತಿಗಳು ಅತ್ಯಂತ ಮುಖ್ಯ. ಒಂದು, ಕೇಂದ್ರ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯ ಅಂತಿಮ ರೂಪವನ್ನ ಹೇಗೆ ಮುಂದಿಡುತ್ತೆ, ದಕ್ಷಿಣ ರಾಜ್ಯಗಳ ರಾಜಕೀಯ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಯಾವ ಭರವಸೆ ಕೊಡುತ್ತೆ,
ವಿರೋಧ ಪಕ್ಷಗಳು, ವಿಶೇಷವಾಗಿ ದಕ್ಷಿಣ ಭಾರತದ ಪ್ರಮುಖ ಪಕ್ಷಗಳು ಆ ಭರವಸೆಗಳನ್ನ ಒಪ್ಕೊಳ್ತಾವ ಅಂತ. ಇದರ ಜೊತೆಗೆ ವಿಶೇಷ ಅಧಿವೇಶನ ನಿಜವಾಗ್ಲೂ ನಡೆಯುತ್ತಾ, ಮಹಿಳಾ ಮೀಸಲಾತಿಯ ಅನುಷ್ಠಾನವನ್ನ ಕ್ಷೇತ್ರ ಪುನರ್ವಿಂಗಡಣೆ ಜೊತೆ ಹೇಗೆ ಜೋಡಿಸಲಾಗುತ್ತೆ, ಇದೆಲ್ಲ ಕೂಡ ಮುಂದಿನ ರಾಜಕೀಯ ಬೆಳವಣಿಗೆಗಳನ್ನ ನಿರ್ಧರಿಸುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.